ಇನ್ನು ಆಕಾಶ್ ಪದವಿ ಪೂರ್ವ ಕಾಲೇಜು ಚಿಕ್ಕಬಳ್ಳಾಪುರದಲ್ಲಿರ್ತಕ್ಕಂಥದ್ದು 2014 ಪ್ರಾರಂಭವಾಗಿರ್ತಕ್ಕಂಥ ಕಾಲೇಜು ಹಂತವಾಗಿ ಬೆಳೆದು ಇವತ್ತು ಸಾವಿರಾರು ವಿದ್ಯಾರ್ಥಿಗಳ ಬದುಕನ್ನು ಹಸನು ಮಾಡೋದಕ್ಕೆ ತನ್ನದೇ ಅಂತ ಮಹತ್ವವನ್ನು ಕೊಟ್ಟಿದೆ. ಅದರಲ್ಲೂ ಹೆಚ್ಚು ಅತ್ಯುನ್ನತ ಶ್ರೇಣಿಗಳು ಏನು ಡಿಸ್ಟಿಂಕ್ಷನ್ ಅಂತ ಕರಿತೀರಾ ಕೊಟ್ಟಿರ್ತಕ್ಕಂಥ ಕಾಲೇಜು. ಸ್ನೇಹಿತರೆ, ತುಂಬ ಜನ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತೀರ ಅಂತ ನಾನಾದರೂ ಭಾವಿಸ್ತೇನೆ. ಮುಂದಿನ ದಿನಗಳಲ್ಲಿ ಹೆಚ್ಚು ನಮ್ಮ ವಿದ್ಯಾರ್ಥಿಗಳು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊತಾರೆ. ಇದನ್ನು ಹೇಳೋದೇನಪ್ಪ ಅಂದರೆ, ಆಕಾಶ್ ಪದವಿ ಪೂರ್ವ ಕಾಲೇಜು ಕರ್ನಾಟಕದ ಇತರ ಕಾಲೇಜುಗಳ ಥರ ಅದು ಒಂದು ಕಾಲೇಜು ಅಂತ ನೀವು ಅಂದ್ಕೊಂಡಿರ್ಬೋದು. ಬಟ್ ಒಂದು ವೈಶಿಷ್ಟ್ಯ ಇದೆ ಆ ಕಾಲೇಜ್ಗೆ. ತುಂಬ ಜನ ಅನ್ಕೊತಾರೆ ಯಾಕೆ ಆ ಕಾಲೇಜ್ ಸೇರಬೇಕು ಅಂತ, ವಿದ್ಯಾಭ್ಯಾಸಕ್ಕೆ ಯಾಕೆ ಸೇರಬೇಕು ಅಂತ. ವಾಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ಆಕಾಶ್ ಪಿ ಯು ಕಾಲೇಜ್? ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಅದರ್ ಕಾಲೇಜಸ್ ಟು ಆಕಾಶ್ ಕಾಲೇಜ್? ಆಕಾಶ್ ಕಾಲೇಜ್ ಅಂತಕ್ಕಂಥದ್ದು ಅತ್ಯಂತ ಸುಸಜ್ಜಿತವಾದ ಕಟ್ಟಡ ಇಲ್ಲದೇ ಇದ್ರೂ, ಬಾಡಿಗೆ ಕಟ್ಟಡದಲ್ಲಿ ನಡೀತಾ ಇದ್ರೂ, ಯಾವುದೇ ರೀತಿಯ ಆಧುನಿಕ ಪರಿಕರಗಳನ್ನು ಹೊಂದಿಲ್ಲದೆ ಇದ್ರೂ ಕೂಡ ನಿಜವಾಗಿಯೂ ಪರಿಣಿತರಾಗಿರ್ತಕ್ಕಂಥ ಟೀಚಿಂಗ್ ಫ್ಯಾಕಲ್ಟಿಯನ್ನು ಹೊಂದಿದೆ. ಜೊತೆಗೆ SSLCಯಿಂದ ಪಾಸಾಗಿ ಬಂದಂಥ ವಿದ್ಯಾರ್ಥಿಗಳು ಯಾರು ಡಿಸ್ಟಿಂಕ್ಷನ್ ಬರಲ್ಲ. ಬಿಲೋ ಆವರೇಜು ಜಸ್ಟ್ ಪಾಸು, ಸಪ್ಲಿಮೆಂಟರಿಯಲ್ಲಿ ಪಾಸಾಗಿ ಬರ್ತಕ್ಕಂಥ ವಿದ್ಯಾರ್ಥಿಗಳನ್ನು ಕೂಡ ಅತ್ಯುನ್ನತ ದರ್ಜೆಗೆ ಸೆಕೆಂಡ್ PUCಯಲ್ಲಿ ತಯಾರು ಮಾಡಿ ಆಚರಣೆ ಕಳಿಸಬೇಕು ಅಂದರೆ ಆ ಸಂಸ್ಥೆಯ ಒಂದು ಪರಿಶ್ರಮ ತುಂಬ ಇದೆ. ಆ ನಿಟ್ಟಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ಅಲ್ಲಿಂದ ಆಚರಣೆ ಬಂದಿದ್ದಾರೆ, ತಮ್ಮ ಬದುಕುಗಳನ್ನು ಕಟ್ಕೊಂಡಿದ್ದಾರೆ. ಒಂದು ಬೇರೆ ಹಂತದಲ್ಲಿ ಇರ್ಬೋದು, ಆದರೆ ಆ ಆಕಾಶ್ ಕಾಲೇಜಿನ ಅವ್ರು ಮೆಟ್ಲಾಗಿದೆ. ಈ ಕಾಲೇಜ್ ಅಂತಕ್ಕಂಥದ್ದು ಕ್ರೀಡಾ ಪಠ್ಯೇತರ ಮೂರೂ ಚಟುವಟಿಕೆಗಳಿಗೆ ಆದ್ಯತೆಯನ್ನು ಕೊಟ್ಟು ಶಿಕ್ಷಣವನ್ನು ಕೊಡ್ತಾ ಇರ್ತಕ್ಕಂಥ ಚಿಕ್ಕಬಳ್ಳಾಪುರದ ಕಾಲೇಜು. ಇವತ್ತಿಗೂ ಕೂಡ ಕಲಾ ಮತ್ತು ವಾಣಿಜ್ಯ ವಿಭಾಗ, ಏನು ಕಾಮರ್ಸ್ ಮತ್ತು ಆರ್ಟ್ಸ್ ಅಂತ ಕರಿತೀರ, ಆ ವಿಭಾಗದಲ್ಲಿ 2014ರಿಂದ ಇಲ್ಲಿವರೆಗೂ ರಿಸಲ್ಟ್ ಕೊಡ್ತಕ್ಕಂಥ ಟಾಪ್ 5 ಕಾಲೇಜುಗಳಲ್ಲಿ 1 ಮತ್ತು 2ನೇ ಸ್ಥಾನದಲ್ಲೇ ಬಂದಿರ್ತೀವಿ ಈ ಕಾಲೇಜ್ ಅಂತಕ್ಕಂಥ. ಅಂದರೆ ವೃತ್ತಿಯಿಂದ ಪರಿಪೂರ್ಣರಾಗಿರ್ತಕ್ಕಂಥ ಉಪನ್ಯಾಸಕರು ಕಲಿಕೆಯಲ್ಲಿ ಹಿಂದುಳಿರ್ತಕ್ಕಂಥ ಮಕ್ಕಳನ್ನು ಕೇಂದ್ರೀಕರಿಸಿಕೊಂಡು ರಿಸಲ್ಟ್ ಕೊಡ್ತಕ್ಕಂಥ ಕಾಲೇಜು. ತುಂಬ ಸಂತೋಷ. ನಮ್ಮ ಕಾಲೇಜ್ಗೆ ಯಾರು ನೀವು SSLC ಏನು ಓದ್ತಾ ಇರ್ತೀರಾ, ಯಾರು ಎಕ್ಸಾಮ್ ಬರೆದಿದ್ದೀರಾ, ನೆಕ್ಸ್ಟ್ ವೀಕಲ್ಲಿ ಏನು ರಿಸಲ್ಟ್ ಬರುತ್ತೆ, ಒಳ್ಳೆಯ ಫಲಿತಾಂಶ ಬಂದರೂ ಅಥವಾ ಜಸ್ಟ್ ಪಾಸ್ ಆದ್ರೂ ನಮ್ಮ ಕಾಲೇಜ್ಗೆ ಬನ್ನಿ, ನಾವು ಎಲ್ಲರಿಗೂ ಸೀಟ್ ಕೊಡ್ತೇವೆ. ಒಳ್ಳೆಯ ಫಲಿತಾಂಶದಿಂದ ಸೆಕೆಂಡ್ PUC ಆಚೆ ಕಡೆ ಕಳಿಸ್ಕೊಡ್ತೇವೆ. ಆಕಾಶ್ ಕಾಲೇಜ್ ಕೈಗೆಟಕುವ ದರದಲ್ಲಿ, ರೈತರ ಭಾಷೆಯಲ್ಲಿ ಮಾತಾಡ್ತಾ ಇದ್ದೀನಿ ನಾನು, ಕೈಗೆಟಕುವ ದರದಲ್ಲಿ ಶಿಕ್ಷಣವನ್ನು, ಅದರಲ್ಲೂ ಕೂಡ ಗುಣಾತ್ಮಕ ಶಿಕ್ಷಣವನ್ನು ಕೊಡ್ತಕ್ಕಂಥ ಕಾಲೇಜಲ್ಲಿ ಮೊದಲನೇ ಸ್ಥಾನದಲ್ಲಿ ನಿಲ್ಲುತ್ತೆ ಚಿಕ್ಕಬಳ್ಳಾಪುರ ನಗರದಲ್ಲಿ ನಮ್ಮ ಆಕಾಶ್ PU ಕಾಲೇಜ್. ನಮ್ಮ ಕಾಲೇಜು ಅಂತಕ್ಕಂಥದ್ದು ಹೆಂಗಿದೆಯಪ್ಪ ಅಂದರೆ, ಬೇಸಿಕಲಿ ಸ್ಪೋರ್ಟ್ಸ್ಗೆ ತುಂಬ ಆದ್ಯತೆಯನ್ನು ಕೊಡ್ತಿದ್ರು, ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಆದ್ಯತೆಯನ್ನು ಕೊಡ್ತಿದ್ರು. ಈಗ ಏನಾಗಿದೆಯಪ್ಪ ಅಂದರೆ, ತುಂಬ ಜನ ಗ್ರಾಮಾಂತರ ಪ್ರದೇಶದಿಂದ ನಮ್ಮ ಕಾಲೇಜಿಗೆ ಬರ್ತಾರೆ, ಅದರಲ್ಲೂ ಕೂಡ ಬಡ ವಿದ್ಯಾರ್ಥಿಗಳು. ಅವರಿಗೆ ಗುರಿಯಾಗಿಟ್ಟುಕೊಂಡು ಈ ವರ್ಷದಿಂದ ನಾವು ಒಂದಷ್ಟು ಉಚಿತ ಸೌಲಭ್ಯಗಳನ್ನು ಕೊಡೋ ಮುಖಾಂತರ ಶಿಕ್ಷಣಕ್ಕೆ ಪ್ರೇರೇಪಣೆ ಮಾಡ್ತಕ್ಕಂಥ ಉದ್ದೇಶ ನಮಗಿದೆ. ಅದರಲ್ಲೂ ಎಷ್ಟೋ ಸರಿ ಬಡ ಮಕ್ಕಳು ಒಳ್ಳೆ ಚೆನ್ನಾಗಿರ್ತಕ್ಕಂಥ ಒಂದು ಯೂನಿಫಾರ್ಮ್ ಹಾಕ್ಕೊಂಡು ಕಾಲೇಜ್ಗೆ ಹೋಗೋಣ ಅಂತಂದರೆ ಅವರಿಗೆ ಸಾಧ್ಯ ಇರ್ತಾ ಇರಲ್ಲ. ಅಂಥ ಸಮಯದಲ್ಲಿ ನಮ್ಮ ಕಾಲೇಜ್ ಕಡೆಯಿಂದ ಕೇಳಿ ಖಾಸಗಿ ಕಾಲೇಜ್ ಆಗಿದ್ರು ಕೂಡ ಅವರಿಗೆ ಕೈಗೆಟುಕುವ ದರದಲ್ಲಿ ಅಥವಾ ಈ ವರ್ಷ ಉಚಿತವಾಗಿ ಯೂನಿಫಾರ್ಮ್ ಕೊಡಬೇಕಂತ ಡಿಸೈಡ್ ಮಾಡಿದ್ವಿ. ಜೊತೆಗೆ ಎಷ್ಟೋ ಸರಿ ನೀವೆಲ್ಲ ಕೇಳಿರ್ತೀರ, ಈ ಖಾಸಗಿ ಶಾಲೆಗಳು ಹೆಂಗಪ್ಪ ಅಂದರೆ ಟೆಕ್ಸ್ಟ್ ಬುಕ್ಸ್ಗಿಷ್ಟು, ನೋಟ್ ಬುಕ್ಸ್ಗಿಷ್ಟು, ಯೂನಿಫಾರ್ಮ್ಗಿಷ್ಟು, ವ್ಯಾನ್ಗಿಷ್ಟು ಅಂತ ರೇಟ್ ಫಿಕ್ಸ್ ಮಾಡಿ ಆ ಸ್ಕೂಲು ಕಾಲೇಜ್ ಫೀಸ್ಗಿಂತ ಇದ್ರ ಫೀಸೇ ಜಾಸ್ತಿ ಇರ್ತದೆ. ಈ ವರ್ಷ ನಾವು ಟೆಕ್ಸ್ಟ್ ಬುಕ್ಕು, ನೋಟ್ಸ್ ಬುಕ್ಸು ನಾವೇ ಕಾಲೇಜಿಂದ ಕೊಡ್ತೀವಿ. ₹1 ಕೂಡ ತಗೊಳ್ಳಲ್ಲ, ಸಂಪೂರ್ಣವಾಗಿ ಉಚಿತ, ಸ್ವಲ್ಪ ಉಚಿತವಾಗಿ ಕೊಡ್ತಾ ಇದ್ದೀವಿ. ದೊಡ್ಡ ಪ್ರಾಬ್ಲಮ್ ಏನು ಇವತ್ತು ರೂರಲ್ ಮಕ್ಕಳಿಗಪ್ಪ ಅಂದರೆ ಕಮ್ಯುನಿಕೇಷನ್ ಸ್ಕಿಲ್ಸ್. ದೇ ನೋ ಕನ್ನಡ ಆ್ಯಂಡ್ ತೆಲುಗು, ದೇ ಡೋಂಟ್ ನೋ ಅಬೌಟ್ ಇಂಗ್ಲೀಷ್. Why they will ready to communicate with in English? That is the problem in the rural sector. See, the first focus is providing the communication skills to all the students in every colleges, I think every village sector. The surrounding area of Chikkaballapura, we will provide the quality teaching skills at the same time communication skills. For example, a student get 100 marks in that SSLC in a particular subject, but later on days he was unable to communicate in the English in other students or in the college faculty. So that is the problem. What is our main agenda? A student, a poor student, a average student easily communicate English other than along with the other students and college premises and even their friendship and relatives in the family members. That is our main agenda. ಇಂಗ್ಲೀಷ್ ಮಾತನಾಡ್ತಕ್ಕಂಥ ಒಂದು ಕೌಶಲ್ಯವನ್ನು ಕಳಿಸೋದೇ ನಮ್ಮದು ಮೊದಲನೇ ಉದ್ದೇಶ ಆಗಿದೆ. ಅದರ ಜೊತೆಗೆ ಡಿಜಿಟಲ್ ಇಂಡಿಯಾ ನಾವು ಕೇಳಿದ್ದೀವಿ. ವಿತೌಟ್ ಕಂಪ್ಯೂಟರ್ ನಾಲೆಡ್ಜ್ ವಿ ಕಾಂಟ್ ಅಚೀವ್ ಎನಿಥಿಂಗ್. ಆ ಕಂಪ್ಯೂಟರ್ ನಾಲೆಡ್ಜ್ ಸಂಬಂಧಪಟ್ಟಂಗೆ ಇವತ್ತು ನಾವು ಫ್ರೀ ಆಗಿ ಬೇಸಿಕ್ ಕಂಪ್ಯೂಟರ್ನ ಹೇಳ್ಕೊಡ್ತಾ ಇದ್ದೀವಿ. ಕಮ್ಯುನಿಕೇಷನ್ ಸ್ಕಿಲ್ಸ್ ಹೇಳ್ಕೊಡ್ತಾ ಇದ್ದೀವಿ, ಬೇಸಿಕ್ ಕಂಪ್ಯೂಟರ್ ಹೇಳ್ಕೊಡ್ತಾ ಇದ್ದೀವಿ, ಟೆಕ್ಸ್ಟ್ ಬುಕ್ಸ್ ಮತ್ತು ನೋಟ್ ಬುಕ್ಸ್ ಫ್ರೀ ಕೊಡ್ತಾ ಇದ್ದೀವಿ, ಒಂದು ಜೊತೆ ಯೂನಿಫಾರ್ಮ್ ಫ್ರೀ ಕೊಡ್ತಾ ಇದ್ದೀವಿ. ಮಿಗಿಲಾಗಿ ಆಫ್ಟರ್ ಸೆಕೆಂಡ್ PUC ವಾಟ್ ನೆಕ್ಸ್ಟ್? ತುಂಬ ಜನ ಸ್ಟೂಡೆಂಟ್ಸ್ ದೊಡ್ಡ ಪ್ರಶ್ನೆ ಇದೆ, ಸೆಕೆಂಡ್ PUC ಆದಮೇಲೆ ಏನು ಮಾಡಬೇಕು ಅಂತ. ಆಫ್ಟರ್ ಸೆಕೆಂಡ್ PUC ವಿ ವಿಲ್ ಪ್ರೊವೈಡ್ a quality competitive examination coaching classes.
ಮೀನ್ಸ್ ಇಂಡಿಯನ್ ಹಿಸ್ಟ್ರಿ, ಇಂಡಿಯನ್ ಎಕನಾಮಿಕ್ಸ್, ಇಂಡಿಯನ್ ಜಾಗ್ರಫಿ, ಜನರಲ್ ಸ್ಟಡೀಸು, ಬೇಸಿಕ್ ಮ್ಯಾಥ್ಸು, ಮೆಂಟಲ್ ಎಬಿಲಿಟಿ, ಈ ರೀತಿ ಸಬ್ಜೆಕ್ಟ್ಸನ್ನು ಒಂದು PUC ಲೆವೆಲಲ್ಲಿ ಹೇಳ್ಕೊಟ್ರೆ ಅಟ್ಲೀಸ್ಟ್ ಅವರು ಡಿಗ್ರಿ ಮುಗಿದ್ರೊಳಗಡೆ ಒಂದು ಸರ್ಕಾರಿ ಜಾಬ್ ಹೊರಟೋಗ್ತಾರೆ. ಇಂಥ ಆಪರ್ಚುನಿಟೀಸ್ ಕೂಡ ನಾವು ಉಚಿತವಾಗಿ ನಮ್ಮ ಕಾಲೇಜಲ್ಲಿ ಕೊಡ್ತಾ ಇದ್ದೀವಿ. ಬನ್ನಿ, ಆ ಕಾಲೇಜಿಗೆ ಸೇರ್ಕೊಳ್ಳಿ, ಒಳ್ಳೆಯ ವಿದ್ವಲ ಅವಕಾಶ ಇದೆ. ಇವತ್ತೇನು ನಮ್ಮ ರೆಡ್ ಗ್ಲೋಬ್ ಕನ್ನಡಿಗ ಈ ಯೂಟ್ಯೂಬ್ ಚಾನಲಿನ ದರ್ಶನ್ ಶುರು ಮಾಡಿದ್ದಾರೆ, ತುಂಬ ಒಳ್ಳೆಯ ಕೆಲಸ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಇದಕ್ಕೆ ಸಬ್ಸ್ಕ್ರೈಬ್ ತಗೊಳ್ಳಿ. ಇದ್ರ ಮುಖಾಂತರ ಒಳ್ಳೆಯ ಸಂದೇಶವನ್ನು ಸಮಾಜಕ್ಕೆ ಕೊಡ್ತಾ ಹೋಗೋಣ. ನಾವು ಸ್ನೇಹಿತರೆ, ನಮಗೆ ನಮ್ಮ ದ್ರಾಕ್ಷಿ ತೋಟದಲ್ಲಿ ಬಂದು 2 ಮಾತುಗಳು ಆಡಿದಂತಹ ನಮ್ಮ ಗಂಗರಾಜ್ ಸರ್ ಮತ್ತು ಆನಂದ್ ಸರ್ ಅವ್ರಿಗೆ ತುಂಬ ಧನ್ಯವಾದಗಳನ್ನು ಹೇಳ್ತಾ ಇದ್ದೀರಿ. ಸ್ನೇಹಿತರೆ, ನಾನು ಕೊನೆಯದಾಗಿ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮ್ಮ ಆಕಾಶ್ PU ಕಾಲೇಜಲ್ಲಿ ಈಗ ಏನು 10th ಮುಗಿಸಿದ್ದಾರೆ ವಿದ್ಯಾರ್ಥಿಗಳು, ಅವ್ರು ಖಂಡಿತವಾಗ್ಲೂ ಆಕಾಶ್ PU ಕಾಲೇಜ್ ಸೇರಿದ್ರೆ ಅವ್ರಿಗೆ 100 ಅವರು ಡೆಲ್ ಸ್ಟೂಡೆಂಟ್ ಇದ್ರೂ ಮೀಡಿಯಮಲ್ಲಿ ಅವ್ರು ಮಾರ್ಕ್ಸ್ ಬಂದಿದ್ರು 10th ಡಿಸ್ಟಿಂಕ್ಷನಲ್ಲಿ ಅವರು 2nd PUCಯಲ್ಲಿ ಮಾರ್ಕ್ಸ್ ತೆಗಿತಾರೆ ಅಂತೇಳಿ ನಂಗೆ ತುಂಬ ಹೆಮ್ಮೆ ಆಗುತ್ತೆ. ಆ ಥರ ಅಲ್ಲಿ ಕೋಚಿಂಗ್ ಮಾಡ್ತಾರೆ. ಇವಾಗ ನಮ್ಮ ಮಾಸ್ಟ್ರು ಗಂಗರಾಜ್ ಸರ್ ಅವ್ರು ಹೇಳಿದ್ರು, ಲೆಕ್ಚರರು, ಈಗ ಬುಕ್ಸ್ ಫ್ರೀಯಾಗಿ ಕೊಡ್ತಾ ಇದ್ದಾರೆ, ನಂತರ ನಮಗೆ ಬಟ್ಟೆಗಳು ಫ್ರೀಯಾಗಿ ಕೊಡ್ತಾ ಇದ್ದಾರೆ, ಯೂನಿಫಾರ್ಮು. ಮತ್ತು 2nd PU ಮುಗಿದ ಮೇಲೆ ವಾಟ್ ನೆಕ್ಸ್ಟ್, ನಾವು ಏನು ಮಾಡಬೇಕು ಅನ್ನೋದು ನಮ್ಗೆ ಕನ್ಫ್ಯೂಷನ್ ಇದ್ದರೂ ಅದಕ್ಕೆಲ್ಲ ಒಂದು ತರಬೇತಿ ಕೊಟ್ಟು ನಮಗೆ ಒಂದು ನಮ್ಮ ಸ್ಥಾನಕ್ಕೆ ನಿಂತ್ಕೊಳ್ಳೋವರೆಗೂ ಅವರು ನಮ್ಮ ಜೊತೆ ಇರ್ತಾರೆ ಅಂತೇಳಿ ನಂಗೆ ತುಂಬ ಹೆಮ್ಮೆ ಆಗುತ್ತೆ ಸರ್. ನಿಮ್ಮ ಒಂದು ಸ್ಪೀಚ್ ಕೇಳಿ ನಂಗೆ ತುಂಬ ಖುಷಿ ಆಯಿತು. ಯಾಕಲ್ಲ ಇವತ್ತು ಜನ ಏನು ಅಂದ್ಕೊಂಡ್ಬಿಟ್ಟಿದ್ದಾರೆ ಅಂದರೆ, ದೊಡ್ಡ ಕಾಲೇಜ್ ಸೇರಿದ್ರೇ ಏನೋ ಒಂದು ಅಚೀವ್ಮೆಂಟ್ ಮಾಡೋಕ್ಕಾಗೋದು ನಾವು ಅಂತ ತುಂಬ ಜನ ನಮ್ಮ ರೈತರು ಆಗಿದ್ರೂ ಅವ್ರ ಮಕ್ಕಳನ್ನ ಸೇರ್ಸೋಕ್ಕೆ ದೊಡ್ಡ ಕಾಲೇಜ್ ಸೇರಿಸಿದ್ರೇ ದೊಡ್ಡ ಬಿಲ್ಡಿಂಗ್ ಇದ್ರೇ ಅಂತ ಅಂದ್ಕೊಂಬಿಟ್ಟಾರೆ. ಅದೆಲ್ಲ ಮುಖ್ಯ. ಕಾಲೇಜಲ್ಲಿ ಯಾವ ಥರ ಕೋಚಿಂಗ್ ಕೊಡ್ತಾರೆ ಮತ್ತು ಅಲ್ಲಿ ಯಾವ ಥರ ಮಕ್ಕಳಿಗೆ ಏನೋ ಒಂದು ಸಂಸ್ಕಾರ ಹೇಳ್ಕೊಡ್ತಾರೆ, ಅದು ಮುಖ್ಯ ಆಗುತ್ತೆ. ಹಂಗಾಗಿ ಎಲ್ಲರೂ ನಮ್ಮ ಆಕಾಶ್ PU ಕಾಲೇಜ್ ಸೇರಿಸಿದ್ರೆ 100% ನಿಮ್ಮ ಮಕ್ಕಳು ಒಂದು ಭವಿಷ್ಯ ರೂಪಿಸ್ಕೊತಾರೆ ಅಂತ ಹೇಳಲಿಕ್ಕೆ ನಂಗೆ ತುಂಬ ಹೆಮ್ಮೆ ಆಗುತ್ತೆ. ಇಷ್ಟು ಹೇಳಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು. ರೆಡ್ ಗ್ಲೋಬ್ ಚಾನಲ್, ಒಂದು ರೆಡ್ ಗ್ಲೋಬ್ ಕನ್ನಡಿಗ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಮುಖಾಂತರ ಅವರ ಎಲ್ಲ ಕಾರ್ಯಗಳಿಗೂ ಬೆಂಬಲವಾಗಿ ನಿಲ್ಲಬೇಕು ಅಂತ ಈ ನಮ್ಮ ಆಕಾಶ್ PU ಕಾಲೇಜ್ ಆಡಳಿತ ಮಂಡಳಿ ಪರವಾಗಿ ನಾನು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೇನೆ.